ಮದುವೆ ಆದ್ಮೇಲೆ ನಾವು ಹೇಗಿರ್ತೀವೋ ಗೊತ್ತಿಲ್ಲ, ಅದಕ್ಕೆ ಯಾವಾಗ್ಲೂ ಹೀಗೆ ನಿನ್ ಲವರ್ ಆಗೇ ಇರಬೇಕು ಅಂತಿದ್ದೀನಿ. ಲೈಫ್ ಲಾಂಗ್ ನಿನ್ನ ಹೀಗೆ ಪ್ರೀತಿ ಮಾಡಬೇಕು ಅನ್ನಿಸ್ತಿದೆ. ಲವ್ವಲ್ಲಿರೋ ಈ ಸ್ವೀಟ್ ಫೀಲಿಂಗ್ಸ್ ನಂಗೆ ತುಂಬಾ ಇಷ್ಟ ಆಗ್ತಿದೆ. ನೀನು ಹುಚ್ಚು ಅನ್ಕೊಂಡ್ರು ಸರಿ, ನಿನ್ನ ಪ್ರೀತಿಸ್ತಾ ಪ್ರಾಣ ಬಿಡಬೇಕು ಅಂತಿದ್ದೀನಿ. ನಿನ್ನ ಲವ್ ಮಾಡೋದ್ರಲ್ಲಿ ಇಂಥ ಥ್ರಿಲ್ ಇದೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿದೆ ನೀನು ಎಲ್ಲಿದ್ದೋ ಅಲ್ಲಿಗೆ ಓಡ್ಕೊಂಡು ಬರ್ತಿದ್ದೆ. ಇವರಿಲ್ಲಿ ಸ್ಮಾರ್ಟ್ ಆಗಿ ಒಳಗಡೆ ಹೋಗಿ ಬಾಗ್ಲಾಕೊಂಡ್ರು. ನನ್ನ ಹೆಂಡತಿ ಇಲ್ಲಿ ನಿಮಿಷಕ್ಕೊಂದು ಮಿಸ್ ಕಾಲ್ ಕೊಡ್ತಿದ್ದಾಳೆ. ಅಯ್ಯೋ ಮೀನಾಕ್ಷಿ, ಇವತ್ತು ನನಗಂತೂ ನಿನ್ನ ದರ್ಶನ ಬಗ್ಗೆ ಇಲ್ವೇ, ಅರ್ಥ ಮಾಡ್ಕೋ. ಏನೋ ನಾಣಿ, ನೀನ್ ಇನ್ನೂ ಇಲ್ಲೇನ್ ಮಾಡ್ತಿದ್ಯಾ? ನಿನ್ಗೆ ನಿನ್ ಮನೆ ಹೆಂಡತಿ ಮಕ್ಳು ಯಾರು ಇಲ್ವಾ? ನಿಮ್ಮ ಪುಣ್ಯದಿಂದ ಮನೆ ಹೆಂಡತಿ ಇದೆ ಮೇಡಮ್. ಮತ್ತೆ ಯಾವಾಗ್ಲೂ ಇಲ್ಲೇ ಕಿರ್ತ್ಯಾ? ಮನೆಗ್ ಹೋಗ್ಬೋದಲ್ಲ? ಹೋಗ್ಬೇಕು ಅಂತ ನನಗೂ ಇದೆ ಮೇಡಮ್. ಹೋಗ್ಬೇಡ ಅಂತ ಯಾರು ಹೇಳಿದ್ದು? ಪರಿಸ್ಥಿತಿ. ಮಧ್ಯದಲ್ಲಿ ಅದೆಲ್ಲಿಂದ ಬಂತು? ನನ್ನ ಮೇಲೆ ದ್ವೇಷ ಸಾಧಿಸ್ತಿದೆ. ಅದಕ್ ನಿನ್ ಮೇಲ್ ದ್ವೇಷ ಇರೋದಿಲ್ಲ, ನಿನಗೆ ನಮ್ ಮೇಲ್ ದ್ವೇಷ. ಆ ನೀರ್ಕೆನ್ ಹೋಗ್ಬೇಡ ಅಂದ್ಯಲ್ಲ, ಯಾವತ್ತೋ ಒಂದಿನ ನನ್ ಕೈಯಲ್ಲಿ ಸಾಯ್ತ್ಯಾ ನೀನು. ಏನ್ ನಾಣಿ ಇಲ್ಲಿದೀಯಾ? ಸಾರ್ ವೇಟ್ ಮಾಡು ಅಂದ್ರು. ಜೈ ಎಲ್ಲಿದ್ದಾನೆ? ರೂಮಲ್ಲಿ ಇದಾರೆ. ಅದೇನು ನಿತ್ಯ ಅಲ್ವಾ ರೂಮಲ್ಲಿರೋದು? ಇಬ್ರೇ ರೂಮಲ್ಲಿ ಏನ್ ಮಾಡ್ತಿದ್ದಾರೆ? ನನ್ಗೆ ಹೀಗೆ ತೊಂದರೆ ಕೊಡೋದು ನಿಮಗ್ ಅಭ್ಯಾಸ ಆಗೋಗಿದೆ ಅಲ್ವಾ? ಮದ್ವೆ ಆಗೋ ಹುಡುಗಿನ ಈಗ ರೇಗ್ಸೋದು. ಅಂಗಡಿಲ್ ಸಿಗೋ ಹಣ್ಣಿಗಿಂತ ಮರದಿಂದ ಡೈರೆಕ್ಟ್ ಆಗಿ ಕಿತ್ಕೊಳ್ಳೋ ಹಣ್ಣೆ ತುಂಬಾ ಟೇಸ್ಟ್ ಅಲ್ವಾ? ಈ ರೀತಿ ಮಾತೆ ಆಡ್ಬೇಡಿ ಅಂದಿದ್ದು. ಫಾರೆಸ್ಟ್ ಅಲ್ಲಿ ಪರದೆ ಕಟ್ಟಿ ಡ್ರೆಸ್ ಚೇಂಜ್ ಮಾಡ್ತಿರೋ ಹಾಗೆ ಬಿಲ್ಡಪ್ ಕೊಟ್ಟು ನನ್ನನ್ನು ಚೀಟ್ ಮಾಡಿದೆ. ಅದಕ್ಕೆ ಈ ಸ್ವೀಟ್ ರಿವೆಂಜ್. ಇದಕ್ಕೇನ್ ಕಡಿಮೆ ಇಲ್ಲ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗ್ ಮಾಡ್ತಿದ್ದೀರಾ? ನಿನ್ನ ನೋಡೋದ್ ಬಿಟ್ರೆ ಇನ್ನೇನ್ ಮಾಡ್ದೆ? ಈಗ ಮಾಡ್ತೀನಿ. ನಿನ್ ಸಾಫ್ಟ್ ಕೆನ್ನೆ ಮೇಲೆ ಬೆಚ್ಚಗ್ ಮುತ್ಕೊಡ್ತೀನಿ. ಹತ್ರ ಬಂದ್ರೆ ತಪ್ಪಂತ ಸೌಂಡ್ ಬರುತ್ತೆ, ಜಾಗ್ರತೆ. ಹೊಡಿತ್ಯಾ? ಹೊಡಿ ಹೊಡಿ, ಕಮಾನ್ ಹೊಡಿ. ಏನ್ ಮಾಡ್ತಿದ್ದೆ ಜೈ? ನಿತ್ಯ ಇನ್ನೂ ರೆಡಿ ಆಗಿಲ್ವಮ್ಮ? ರೆಡಿ ಆಗ್ತಿದ್ದೆ ಅತ್ತೆ. ಜೈ ಸರ್ ಸರಿಯಾಗಿ ಸಿಕ್ಬಿದ್ರು ಅನ್ಸುತ್ತೆ. ಒಳಗಡೆ ಹೇಗ್ ಮ್ಯಾನೇಜ್ ಮಾಡ್ತಾರೋ, ಇವ್ರನ್ನ ಒಳಗಡೆ ಬಿಟ್ಟಿದ್ಕೆ ಹೊರಗಡೆ ಬಂದು ನನ್ನ ಸ್ಯಾಲ್ರಿ ಎಲ್ಲಿ ಕಟ್ ಮಾಡ್ತಾರೋ ಏನೋ. ಮೀನಾಕ್ಷಿ, ನಿತ್ಯ ರೆಡಿ ಆಗ್ತಿರೋ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ ಜೈ? ನಾನ್ ಈಗಷ್ಟೇ ಒಳಗಡೆ ರೆಡಿ ಆಗೋದಕ್ ಬಂದೆ ಅತ್ತೆ. ಅವ್ರಿಬ್ರು ಮದ್ವೆ ಆಗೋರು, ಅವ್ರಿಗೆ ಹೇಗ್ ಬೇಕೋ ಹಾಗಿರ್ತಾರೆ. ನಮಗೆ ಯಾಕಮ್ಮ, ಬಾ ಹೋಗೋಣ. ಯಾಕೆ? ಇಲ್ಲೇ ಇದ್ದು ಬೆಡ್ ರೆಡಿ ಮಾಡಿಸಿ. ಶೋಭನಾ ಮೊದ್ಲು ಮದ್ವೆ ಆಮೇಲೆ ಮಾಡ್ಸಿರೋ ಘನತೆ ನಿಮ್ಮ ವಂಶಕ್ಕೆ ಸಿಗ್ಲಿ. ಈ ವ್ಯಂಗ್ಯದ ಮಾತಿಗೆ ಏನ್ ಕಮ್ಮಿ ಇಲ್ಲ, ನಡಿ. ಬೇಗ ಏನಾದ್ರೂ ಮಾಡ್ರಮ್ಮ, ನಿಮ್ಗೆ ಪುಣ್ಯ ಬರುತ್ತೆ. ಇಲ್ದಿದ್ರೆ ಯಾರ್ದೋ ದುಡ್ಡು ಎಲ್ಲ ಮುಜ್ಜಾತ್ರೆ ಅಂದಾಗೆ ಇವ್ರ ಮದುವೆದ ನನಗೆ ಡೈವರ್ಸ್ ಆಗುತ್ತೆ. ನಿತ್ಯ, ಗಂಗಾ ಎಲ್ಲಿಗೂ ಹೋಗಲ್ಲ, ಮನೆಗೆ ಬರ್ತಾಳೆ. ಅವಳಿಗೋಸ್ಕರ ನೀನ್ ವೇಟ್ ಮಾಡೋದು ಯಾಕೆ? ನಾನ್ ವೇಟ್ ಮಾಡ್ತಿಲ್ಲ ಮಾಮ್, ನಾನು ವೇಟ್ ಮಾಡೋ ಹಾಗೆ ಮಾಡ್ತಿದ್ದಾಳೆ ಅವಳು. ಅನಾವಶ್ಯಕವಾದ ಇಲ್ಯೂಷನ್ಸ್ಗೆ ಸೊಲ್ಯೂಷನ್ ಇರಲ್ಲ ನಿತ್ಯ. ನನ್ ಮಾತ್ ಕೇಳು. ಯಾರು ಭ್ರಮೇಲಿದ್ದಾರೆ ಅಂತ ಅವಳು ಬಂದ್ಮೇಲೆ ಗೊತ್ತಾಗತ್ತೆ ಮಾಮ್. ಅಲ್ಲಿ ನೋಡು, ಶ್ವೇತಾ ಬಂದ್ಲು. ಶ್ವೇತಾ, ಅವಳೆಲ್ಲಿ? ಅದು ಹೊರಗಿದ್ದಾಳಾ? ನನಗೆ ಹೇಗೆ ಕವರಿಂಗ್ ಮಾಡ್ಲಿ ಅಂತ ರಿಹರ್ಸಲ್ ಮಾಡ್ತಿದ್ದಾಳಾ? ಅಥವಾ ವಾಲ್ಕ ತಗೊಂಡು ಹಾರ ಹಾಕಿ ಆರತಿ ಮಾಡಿ ಅವಳಿಗೆ ವೆಲ್ಕಮ್ ಮಾಡ್ಬೇಕಾ? ಬರಕ್ ಹೇಳು ಅವಳಿಗೆ. ಗಂಗಾ ಬರ್ಲಿಲ್ಲ ಮೇಡಮ್. ಏನು? ಅವಳಿನ್ನೂ ಬರ್ಲಿಲ್ವಾ? ಎಲ್ಲೋ ಹೋದ್ಲು? ಅವಳಲ್ಲೇ ಇದ್ದಾಳೆ ಮೇಡಮ್. ನೋಡಿದ್ಯಾ ಮಾಮ್? ಕೇಳಿದ್ಯಾ?
ಅವಳಿನ್ನೂ ಅಲ್ಲೇ ಇದ್ದಾಳಂತೆ. ನನ್ ಜೈ ಹತ್ರನೇ ಜೈ ಪಕ್ಕನೇ ಇದ್ದಾಳಂತೆ. ಅವಳಿಗಿನ್ನೂ ಜೈನ ಬಿಟ್ಟು ಬರೋ ಮನ್ಸಿಲ್ಲ ಅನ್ಸತ್ತೆ. ನಾನು ಹೇಳಿಲ್ವಾ ನಿನ್ಗೆ? ಶ್ವೇತಾ, ಗಂಗಾ ಯಾಕೆ ಬರ್ಲಿಲ್ಲ? ಆ ಮನೆಯಲ್ಲಿ ದೀಪಾರಾಧನೆ ಮಾಡೋದಿಕ್ಕೆ ಅವರೇ ಗಂಗಾಗೆ ಹೇಳಿದ್ರು ಮೇಡಮ್. ಪಾಪ ಗಂಗನ್ ತಪ್ಪೇನಿಲ್ಲ. ನೀನು ಬಾಯಿ ಮುಚ್ಚು. ಅವಳನ್ನ ವಹಿಸ್ಕೊಡ್ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಅವರು ಅವಳನ್ನ ತಡ್ದಿಲ್ವೇ? ಅವಳೇ ಏನೋ ಪ್ಲಾನ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾಳೆ. ಇಲ್ಲ ಮೇಡಮ್, ಪಾಪ ಗಂಗಾ ಹೊರಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಅವರೇ ಬಲವಂತ ಮಾಡಿದ್ರು. ಏಯ್, ನಿತ್ಯ, ಇವಳು ನಮಗೆ ಎಂಪ್ಲಾಯ ಇಲ್ಲ ಅವಳಿಗೆ ಪಿಎನಾ? ಅವಳಿಗೆ ಫೇವರ್ ಆಗಿ ಮಾತಾಡ್ತಿದ್ದಾಳಲ್ಲ ಮಾಮ್. ಅಲ್ಲೇನಾಯ್ತು ಅದನ್ನೇ ಹೇಳ್ತಿದ್ದಾಳೆ. ಅದ್ರಲ್ಲಿ ಇವಳು ತಪ್ಪೇನಿದೆ? ನನಗ್ ಬಿಡದೇ ಇರೋದು, ನನಗಿಷ್ಟ ಇಲ್ದೇ ಇರೋದು ಏನಾದ್ರೂ ತಪ್ಪೇ. ಗಂಗಾ ಒಳ್ಳೆವಳು ಅಂದ್ರೆ ನಾನು ಒಪ್ಪಲ್ಲ. ನಿನ್ಗೋಸ್ಕರ ಕಷ್ಟಪಡ್ತಿರೋ ಆ ಗಂಗಾನ ಕೆಟ್ಟೋಳು ಅಂತ ಹೇಗಂತ್ಯ ನಿತ್ಯ? ನನ್ಗೋಸ್ಕರ ಅವಳು ಕಷ್ಟ ಪಡ್ತಿದ್ದಾಳೆ ಮಾಮ್. ಜೈ ನನ್ನ ಕಾಫಿ ಕರೆದ್ರೆ ಅವಳು ಹೋಗಿ ಕುಡಿತಾಳೆ. ನನ್ನ ಕಲ್ಯಾಣ ಕರೆದ್ರೆ ಅವಳು ಜೈ ಪಕ್ಕ ಕೂತು ಮಾಡ್ತಾಳೆ. ನಾನ್ ದೀಪ ಹಚ್ಬೇಕಾಗಿರೋ ಮನೇಲಿ ಅವಳು ಹೋಗಿ ದೀಪ ಹಚ್ತಾಳೆ. ಇದ ಅವಳ ಕಷ್ಟ ಅಂದ್ರೆ? ಇದೆಲ್ಲ ನಿನ್ಗೋಸ್ಕರ ಮಾಡ್ತಿರೋದು ನಿತ್ಯ. ಎನಫ್ ಮಾಮ್, ಇಲ್ಲಿ ತನಕ ಅವಳು ಮಾಡಿದ್ದು ಸಾಕು. ನನ್ನ ಹೆಸರಲ್ಲಿ ಅವಳು ಮಾಡಿರೋ ಎಂಜಾಯ್ಮೆಂಟ್ ಸಾಕು. ಇಲ್ಲಿಗೆ ಅವಳ ರೋಲ್ನ ಕಟ್ ಮಾಡು. ಇನ್ಮುಂದೆ ಇಬ್ರು ನಿತ್ಯ ಇರಲ್ಲ. ಇರೋಳು ಒಬ್ಳೆ ನಿತ್ಯ, ಅದು ನಾನೇ. ಮದ್ವೆ ಆಗೋವರೆಗೂ ಅವಳ ಹೆಲ್ಪ್ ಬೇಕು ನಿತ್ಯ. ಮಧ್ಯದಲ್ಲಿ ಕಟ್ ಮಾಡಿದ್ರೆ ನಮ್ಗೆ ಪ್ರಾಬ್ಲಮ್. ಯಾವ ಪ್ರಾಬ್ಲಮು ಆಗ್ತಿದ್ದ ಹಾಗೆ ನಾನ್ ನೋಡ್ಕೋತೀನಿ. ತಕ್ಷಣ ಗಂಗಾನ ಮ್ಯೂಟ್ ಮಾಡು. ಮ್ಯಾರೇಜ್ ಟೈಮ್ಗೆ ಮತ್ತೆ ಕರ್ಕೊಂಡ್ ಬಾ. ಆ ಮದ್ವೆ ಆದ್ಮೇಲೆ ಹೇಗೆ ಅವಳು ಸಾಯ್ತಾಳಲ್ಲ. ಅವಳು ಸಾಯೋದ್ ಗ್ಯಾರಂಟಿ. ಜೈ ಜೊತೆ ನೀನೇ ಇರೋದು, ಆದ್ರೆ ಅಲ್ಲಿವರೆಗೂ ಜೈ ಜೊತೆ ನೀನ್ ಟ್ರಾವೆಲ್ ಮಾಡೋದು ಕಷ್ಟ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ನಿತ್ಯ. ಸ್ಟಾಪ್ ಇಟ್ ಮಾಮ್, ಇನ್ನೇನು ಮಾತಾಡ್ಬೇಡ. ನಾನೆಲ್ಲ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದು. ಗಂಗಾ ಬರ್ತಿದ್ದಾಗೆ ಅವಳು ನಮ್ ಪ್ಲಾನಿಗೆ ಒಪ್ಕೊಂಡ್ರೆ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇರ್ತಾಳೆ. ಎದ್ರು ತಿರುಗಿದ್ರೆ ಸ್ಟೋರ್ ರೂಮ್ ಅಲ್ಲಿ ಬಂದಿ ಆಗಿರ್ತಾಳೆ. ದಟ್ಸ್ ಆಲ್. ನನ್ ಮಾತ್ ಸ್ವಲ್ಪ ಕೇಳೇ ಮೀನಾಕ್ಷಿ. ಮೈಸೂರ್ ಸೋಪಲ್ಲಿ ಮೈಸೂರಿಲ್ಲ ಅಂತ ನಿನ್ ಮೇಲ್ ಪ್ರೀತಿ ಇಲ್ಲ ಅಂದ್ರೆ ಹೇಗೆ? ಈರುಳ್ಳಿ ಬಜ್ಜಿಲಿ ಈರುಳ್ಳಿ ಇರೋ ಹಾಗೆ ನಿನ್ ಮೇಲೂ ನನಗೆ ತುಂಬಾ ಪ್ರೀತಿ ಇದೆ ಮೀನಾಕ್ಷಿ. ಇಲ್ನೋಡು, ಕೇಳು ನನ್ ಮಾತ್ನ. ಇಲ್ನೋಡು, ನಾನ್ ಮನೆಗ್ ಬಂದು ನೀನ್ ಕೈಯಾರೋ ಮಾಡಿರೋ ಬಿಸಿ ಸಾಂಬಾರ್ನ ಬಿಸಿ ಅನ್ನಕ್ಕೆ ಕಲಸ್ಕೊಂಡು ಉಪ್ಪಿನಕಾಯಿ ಜೊತೆ ರುಚಿ ರುಚಿಯಾದ ಊಟ ಮಾಡ್ಬೇಕು ಅಂತ ನನಗೂ ಆಸೆ ಇರಲ್ವಾ? ಹಾಗೆ ನಾನು ಹಾಕಿರೋ ಬಟ್ಟೆನ ಒಗೆದು ಬಿಸಿಲಲ್ಲಿ ಒಣಗಿಸಿ ಒಣಗಿದ ಮೇಲೆ ಇಸ್ತ್ರಿ ಮಾಡಿ ಕಬೋರ್ಡ್ ನಲ್ಲಿ ಇಡ್ಬೇಕು ಅಂತ ಆಸೆ ಇರಲ್ವಾ? ಏನ್ ಮಾಡೋದು, ನಮ್ಮಿಬ್ರು ಮಧ್ಯೆ ಇರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋರಿಲ್ಲಿ ಯಾರು ಇಲ್ವಲ್ಲೇ ಮೀನಾಕ್ಷಿ. ಅಯ್ಯೋ, ಯಾಕೆ ಅಳ್ತಾ ಇದೀಯಾ? ನಾನ್ ಬಂದ್ಬಿಡ್ತೀನಿ. ಬಂಗಾರಿ, ನೀನ್ ಅಳ್ಬೇಡ್ವೆ? ಅಯ್ಯೋ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಅಳ್ಬೇಡ್ವೆ ಮೀನಾಕ್ಷಿ. ನನ್ ಮೀನಾಕ್ಷಿ ಅಳ್ತಿದ್ದಾಳೆ. ನಾನು ಯಾವಾಗ ಮನೆಗೆ ಹೋಗ್ತೀನೋ ಏನೋ. ಏನ್ ನಾಣಿ ಫೋನಲ್ಲಿ ಹಾಗೆ ಕೆಕ್ಕೆ ಪಕ್ಕೆ ಅಂತ ನಗ್ತಿದೆ? ಏನೋ ನಾನು ಹತ್ತಿದ್ದು ನಿಮ್ಗೆ ನಗ್ತಿರೋ ಕೇಳಿಸುತ್ತಾ? ಓಹೋ, ನೀನ್ ಅಳ್ತಿದ್ಯಾ? ಅಲ್ಲಿ ನನ್ನ ಮೀನಾಕ್ಷಿ ಕೂಡ ಅಳ್ತಿದ್ದಾಳೆ ಸರ್. ಸಾರಿ ನಾಣಿ, ನಿನ್ನ ಮನೆಗೆ ಕಳಿಸ್ತೀನಿ. ತುಂಬಾ ಥ್ಯಾಂಕ್ ಯು ಸರ್. ಆದ್ರೆ ದೀಪಾರಾಧನೆ ಆದ್ಮೇಲೆ. ಅಂದ್ರೆ ಆಗ ನಾನು ನಿತ್ಯ ಮೇಡಮ್ನ ಡ್ರಾಪ್ ಮಾಡ್ಬೇಕಲ್ಲ ಸರ್? ಅದಕ್ಕೆ ಅಲ್ಲಿವರೆಗೂ ನೀನ್ ಇಲ್ಲೇ ಇರು ಅಂತ ಹೇಳಿದ್ದು ನಾಣಿ. ಆ ದೀಪಾರಾಧನೆ ಯಾವಾಗ ಆಗುತ್ತೋ, ಮೇಡಮ್ನ ಅವ್ರ ಮನೆಗೆ ಯಾವಾಗ ಬಿಡ್ತೀನೋ. ಬರ್ತೀನಿ ಮೀನಾಕ್ಷಿ, ದೀಪಾರಾಧನೆ ಆದ್ಮೇಲೆ ಕಳ್ಸೋದಂತೆ. ಏನೋ ಅಲ್ಲಿ ಅಷ್ಟೊಂದು ವೈಭವದಿಂದ ಸೀತಾರಾಮ ಕಲ್ಯಾಣ ಮಾಡಿಸಿ ಆ ಪುಣ್ಯದಿಂದ ಈ ಮನೆ ದೀಪ ಹಚ್ಚಬೇಕಾಗಿರೋ ಈ ಮನೆ ಸೊಸೆ ಈ ಮನೆ ದೀಪ ಹಚ್ಚದೆ ಹೇಗೆ ಹೋಗ್ತಾರೆ ಅಂದೆ.
ಏನೇ ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಬಾ, ಅಲ್ಲಿ ಪೂಜೆ ಶುರು ಆಗ್ತಾ ಇದೆ. ಅವಳು ದೀಪ ಹಚ್ತಾ ಇದ್ರೆ ನಾವಲ್ಲಿ ನಿಂತ್ಕೊಂಡು ನೋಡ್ಬೇಕಾ? ಶವ ಯಾರ್ದೇ ಆದ್ರೂ ವಾಸನೆ ಎಲ್ರಿಗೂ ಬರುತ್ತಲ್ಲ, ಒಂದೇ ಮನೇಲಿದ್ಮೇಲೆ ತಪ್ಪೋದಿಲ್ಲ. ಅವಳನ್ನ ನಿನ್ ಕೈಯಿಂದ ಶವ ಮಾಡೋದಕ್ಕಾಗ್ಲಿಲ್ಲ, ಇಲ್ಲಿ ಬಂದು ದೊಡ್ಡದಾಗಿ ಮಾತಾಡ್ತೀಯಾ? ನಿನ್ನಿಂದ ಏನೂ ಆಗಲ್ಲ ಅಂತ ಗೊತ್ತಾಯ್ತು ಮಮ್ಮಿ. ಅದಕ್ಕೆ ನಾನೇ ಒಂದು ಪ್ಲಾನ್ ಯೋಚನೆ ಮಾಡಿದ್ದೀನಿ. ನಾನಾದ್ರೂ ನೀನೇ ಆದ್ರೂ ಟೈಮ್ ಕೂಡ ಬರ್ದೇ ಇದ್ರೆ ಏನು ಮಾಡಕ್ಕಾಗಲ್ಲ. ನಾನ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಈ ಹ್ಯಾಂಡ್ ಫ್ಯಾನಿಂದ ಅವಳು ಬೆಳಗ್ಸೋ ದೀಪನ ಆರಿಸ್ಬಿಡ್ತೀನಿ. ದೀಪ ಆರ್ ಹೋದ್ರೆ ಏನಾಗುತ್ತೆ? ಆ ನಿತ್ಯಗೆ ಕೆಟ್ಟ ಹೆಸರು ಬರುತ್ತೆ, ಎಲ್ರ ಮುಂದೆ ಅವಳಿಗೆ ಅವಮಾನ ಆಗುತ್ತೆ. ಈ ಮನೆಗ್ ಬರ್ತಾ ಇರೋ ಸೊಸೆ ಮನೇಲಿ ದೀಪ ಹಚ್ಚಿದ್ರೆ ಕಲ್ಯಾಣ ಮಾಡಿಸಿರೋ ಅಷ್ಟೂ ಪುಣ್ಯ ಬರುತ್ತೆ ಅಂತ ಆ ನಾಣಿನೂ ಅಜ್ಜಿನೂ ಅಂದ್ರಲ್ವಾ? ದೀಪ ಆರ್ ಹೋದ್ರೆ ಪಾಪ ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಈ ಮನೇಲಿ ದೀಪ ಹಚ್ಚೋ ಅರ್ಹತೆ ಅವಳಿಗಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ನೀನ್ ಏನೇ ಮಾಡಿದ್ರು ಜೈ ಅವಳನ್ನ ವಹಿಸ್ಕೊಂಡು ಬರ್ತಾನೆ. ಮಾವನ್ ವಿಷಯ ಪಕ್ಕಕ್ಕಿಡು ಮಮ್ಮಿ. ಹಲ್ಲಿ ಲೊಚ್ಚುಗುಟ್ಟಿದ್ರು ಏನೋ ಆಗತ್ತೆ ಅಂತ ಪ್ರಳಯ ಬರ್ತಿರೋ ಹಾಗೆ ರಾದ್ದ ಅಂತ ಮಾಡೋ ಅಜ್ಜಿ ದೀಪ ಆರ್ ಹೋದ್ರೆ ಖಂಡಿತವಾಗ್ಲೂ ಸುಮ್ಮನಿರಲ್ಲ. ಅದನ್ನ ನಾವು ಬಳಸ್ಕೊಂಡು ಇಶ್ಯೂ ಮಾಡೋಣ. ಪ್ಲಾನ್ ಸೂಪರ್ ಆಗಿದೆ. ಈಗ ನನ್ ಮಗಳು ಅನಿಸ್ಕೊಂಡೆ. ಇವಳು ನಿನ್ ಮಗಳಲ್ಲ ಅಂತ ಹೇಳ್ದವ್ರು ಯಾರು? ಬೇಗ ಬನ್ನಿ, ಅಲ್ಲಿ ನಿತ್ಯ ದೀಪ ಹಚ್ಚಕ್ ಹೊರಟವಳೆ. ನಮಸ್ಕಾರ ಮಾಡ್ಬೇಕು, ಬನ್ನಿ. ಮೊದ್ಲು ನಿಮ್ಮಪ್ಪಂಗ್ ಬ್ರೇಕ್ ಹಾಕ್ಬೇಕೆ? ಈ ನಡುವೆ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ. ನಡಿ. ದೀಪ ಹಚ್ಚಮ್ಮ. ಒಂದ್ ನಿಮಿಷ ಇರು ನಿತ್ಯ. ಜೈ, ನೀನ್ ಕೂಡ ಹೋಗು. ಇಬ್ರು ಸೇರಿ ದೀಪನ ಬೆಳಗ್ಸಿ. ಬೆಂಕಿಗಡ್ಡಿ ಗೀರು ನಿತ್ಯ. ಇಬ್ರು ದೀಪಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ರೂ ಕೈ ಮುಗಿರಿ.
ಆರ್ಸೆ ಆರ್ತಾನೆ ಇಲ್ಲ. ನಿಮ್ಗೆ ಪ್ರತ್ಯೇಕವಾಗಿ ಬೇರೆ ಹೇಳ್ಬೇಕಾ? ಕೈ ಮುಗಿರಿ. ನನ್ನನ್ನು ನನ್ನ ಮೀನಾಕ್ಷಿನೂ ಚೆನ್ನಾಗಿಡ್ರಿ ಸ್ವಾಮಿ. ನೀನ್ ಹಚ್ಚಿರೋ ಈ ದೀಪ ಅಖಂಡ ಜ್ಯೋತಿಯಾಗಿ ಈ ಮನೆಗೆ, ಈ ವಂಶಕ್ಕೆ ಬೆಳಕು ಕೊಡ್ಬೇಕಮ್ಮ. ತಲತಲಾಂತರದ ಕತ್ಲೆನ ದೂರ ಮಾಡ್ಲಿ. ಆದಷ್ಟು ಬೇಗ ನೀನು ಈ ಮನೆ ಸೊಸೆಯಾಗಿ ಈ ಸೂರ್ಯ ವಂಶದ ಕುಲಕ್ಕೆ ದಾರಿ ತೋರ್ಸೋ ದೀಪ ಆಗ್ಬೇಕು. ಆ ದಿನಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ನಡೀರಮ್ಮ, ನಡೀರಿ. ಅವಳಿನ್ನೂ ಮನೆಗೆ ಬರ್ಲಿಲ್ವಾ ಶ್ವೇತಾ? ಇನ್ನು ಏನ್ ಮಾಡ್ತಿದ್ದಾಳೆ ಅಲ್ಲಿ? ಇಷ್ಟೊತ್ತಿಗಾಗ್ಲೇ ಆ ದೀಪಾರಾಧನೆ ಎಲ್ಲ ಮುಗ್ದಿರ್ಬೇಕಲ್ಲ. ಮುಗ್ದಿರ್ಬೇಕು ಮೇಡಮ್. ಮತ್ತ್ಯಾಕ್ ಬರ್ಲಿಲ್ಲ ಇನ್ನು? ಅಲ್ಲಿ ಅವಳು ದೀಪ ಹಚ್ತಿದ್ದಾಳ ಇಲ್ಲ ಮನೆಗೆ ಬೆಂಕಿ ಹಚ್ತಿದ್ದಾಳ? ಫೋನ್ ಮಾಡು. ಏನೇ ನೋಡ್ತಿದ್ಯಾ? ಅವಳಿಗೆ ಈಗ್ಲೇ ಫೋನ್ ಮಾಡಿ ತಕ್ಷಣ ಹೊರಟು ಬರಕ್ ಹೇಳು. ಗಂಗಾ ಹತ್ರ ಫೋನ್ ಇಲ್ಲ ಮೇಡಮ್. 20 ಲಕ್ಷ ನುಂಗಿದಾಳಲ್ಲೇ, ಒಂದು ಫೋನ್ ಕೂಡ ತಗೊಳಕ್ಕಾಗಲ್ವಾ? ಲ್ಯಾಂಡ್ ಲೈನಿಗೆ ಕಾಲ್ ಮಾಡು.